ಕಂಸ ರಾಜನು ಯದುಭೋಜ ಮತ್ತು ಅಂಧಕರ ವಂಶಗಳ ರಾಜ್ಯವನ್ನು ಶೂರಸೇನನ ರಾಜ್ಯಗಳನ್ನು ಆಕ್ರಮಿಸಿದ್ದು ಮಾತ್ರವಲ್ಲ, ಮುಂದೆ ಹೆಸರಿಸಿದ ಇತರ ರಾಕ್ಷಸರ ಅರಸರುಗಳೊಡನೆ ಗೆಳೆತನವನ್ನು ಬೆಳೆಸಿ ತನ್ನ ರಾಜತಾಂತ್ರಿಕದಿಂದ ಕಂಸನು ಜರಾಸಂಧನ ರಕ್ಷಣೆಯಲ್ಲಿ ತನ್ನ ಕಾಲದ ಅತ್ಯಂತ ಬಲಶಾಲಿ ರಾಜ್ಯವನ್ನು ಕಟ್ಟಿದನು. ಬಾಣಾಸುರ, ಭೌಮಾಸುರ ಮುಂತಾದ ರಾಜರ ಗೆಳೆತನ ಮಾಡಿ ತಾನೇ ಅತ್ಯಂತ ಬಲಶಾಲಿಯಾದ. ಅನಂತರ ಕೃಷ್ಣ ಜನಿಸಲಿದ್ದ ಯದುಕುಲದ ಮೇಲೆ ವಿಷ ಕಾರಲು ಪ್ರಾರಂಭಿಸಿದ. ಒಂದಾದರ ಮೇಲೊಂದು ದೇವಕಿಯ ಮತ್ತು ವಸುದೇವರ 6 ಮಕ್ಕಳನ್ನು ಕಂಸನು ಕೊಂದ. ಕಂಸನ ಹಲವರು ಸ್ನೇಹಿತರು, ಬಂಧುಗಳು ಅವನ ಬಳಿ ಹೋಗಿ, ಹೇಯ ಕಾರ್ಯಗಳನ್ನು ನಿಲ್ಲಿಸಿಬಿಡು. ಆದರೆ ಅವರೆಲ್ಲ ಕಂಸನ ಆರಾಧಕರಾಗಿದ್ದರು. ದೇವಕಿ ಮತ್ತು ವಸುದೇವರ 6 ಮಂದಿ ಮಕ್ಕಳನ್ನು ಒಂದಾದರ ಮೇಲೊಂದು ಕೊಂದ ನಂತರ ಕೃಷ್ಣ ಪೂರ್ಣ ವಿಸ್ತರಣೆಗೆ ಇದಕ್ಕೆ ಅನಂತರ ಎಂದು ಹೆಸರು. ದೇವಕಿಯ ಗರ್ಭವನ್ನು ಪ್ರವೇಶಿಸಿ ದೇವಕಿಗೆ ತಡೆಯಲಾಗದ ಹರ್ಷ, ತಡೆಯಲಾಗದ ದುಃಖ. ಶ್ರೀ ವಿಷ್ಣು ತನ್ನ ಗರ್ಭದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ಎಂದು ಅವಳಿಗೆ ಅರ್ಥವಾಯಿತು. ಆದುದರಿಂದ ಹಿಡಿಸಲಾಗದಷ್ಟು ಹಿಗ್ಗು. ಆದರೆ ಮಗು ಗರ್ಭದಿಂದ ಹೊರಗೆ ಬರುತ್ತಲೇ ಕಂಸನು ಅದನ್ನು ಕೊಲ್ಲುತ್ತಾನೆಂದು ತಡೆಯಲಾಗದ ಯಾತನೆ. ಕಂಸನು ದುಷ್ಕೃತ್ಯಗಳಿಂದ ಸಂಕಷ್ಟಪಡುತ್ತಿದ್ದ ಯಾದವರು ಭಯಭೀತರಿದ್ದ ಸ್ಥಿತಿಯನ್ನು ಕಂಡು ಕರುಣೆಯಿಂದ ಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗಿ ಮಾಯೆಯು ಕೃಷ್ಣನು ಕಾಣಿಸಿಕೊಳ್ಳುವಂತೆ ಅಪ್ಪಣೆ ಮಾಡಿದ. ಶ್ರೀಕೃಷ್ಣನು ಲೋಕಕ್ಕೆ ದೇವರು, ಆದರೆ ಅವನು ಯದುವಂಶಕ್ಕೆ ವಿಶೇಷ ಪ್ರಭು. ಇಂಥ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.